ಹಲೋ. ಹಲೋ. ಹರೋ ಹತ್ರ ಅವರ? ಹಾ. ನಮಸ್ಕಾರ ಅಣ್ಣ. ಹ್ಮ್. ನಮ್ದು ಸ್ವಂತ ಊರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ಹ್ಮ್. ನಮ್ದು ಅಲ್ಲಿ ಚಿಕ್ಕ ಜಮೀನು ಇದೆ. ಜಮೀನು ಮತ್ತೆ ಚಿಕ್ಕ ತೋಟ ಇದೆ, ಮನೆ ಕಟ್ಟೋ ಜಾಗ. ಬಟ್ ನಾವು ಇಲ್ಲೇ ಬಂದ್ಬಿಟ್ಟಿದೀವಿ. ನಮ್ಮ ತಾತ ಇನ್ಸ್ಪೆಕ್ಟರ್ ಆಗಿ ಅಲ್ಲಿಂದ ಬಂದ್ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡಕ್ಕೆ ಅಥವಾ ಮನೆ ಕಟ್ಟಕ್ಕೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಕ್ಕೆ ಇಷ್ಟು ವರ್ಷದಿಂದ ನಮ್ಮ ಕಡೆ ಏನೂ ಆಗ್ತಾ ಇಲ್ಲ. ಏನು ಏಳಿಗೆನೆ ಆಗ್ತಾ ಇಲ್ಲ. ಏನು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಬರ್ತಾ ಎಷ್ಟು ಎಕರೆ ಇದೆ? ಒಂದು 6 ಎಕರೆ ವ್ಯವಸಾಯ ಭೂಮಿ ಇದೆ. ಯಾವ ಊರು? ಅದು ರಾಜಿನಹಳ್ಳಿ ಅಂತ, ಮಾಲೂರು ಓಕೆ. ನೀನೇನ್ ಕೆಲಸ ಮಾಡ್ತೀಯ? ಇನ್ನ ಸ್ಟೂಡೆಂಟ್. ಯಾವ ಸ್ಟೂಡೆಂಟ್? ಡಿಪ್ಲೊಮಾ ನಿಮ್ ಏರೋನಾಟಿಕಲ್. ತಂದೆ ತಾಯಿ ಎಲ್ಲಿದ್ದಾರೆ? ನಮ್ ಜೊತೆಗೆ ಇದ್ದಾರೆ. ಎಲ್ಲಿ? ಬೆಂಗಳೂರಲ್ಲಿ. ಅವ್ರೇನ್ ಕೆಲಸ ಮಾಡ್ತಾರೆ? ಅವ್ರು ಅಡ್ವೊಕೇಟ್. ಬಟ್ ಅಷ್ಟು ಇನ್ಕಮ್ ಬರ್ತಾ ಇಲ್ಲ ಅವ್ರಿಗೂ. ಮತ್ತೆ ಅದು ಏನು ಇಂಪ್ರೂವ್ಮೆಂಟ್ ಏನು ಮಾಡಕ್ ಆಗ್ತಾ ಇಲ್ಲ ತುಂಬಾ ವರ್ಷದಿಂದ. ಊರಲ್ಲಿ ಯಾರು ನೋಡ್ತಾ ಇದಾರೆ? ನಮ್ಮ ತಾತ ತೀರ್ಕೊಂಡ್ಬಿಟ್ರು. ಅವ್ರ ಅಣ್ಣ ಇದಾರೆ. ಅವ್ರ ಮಕ್ಳು ಮೊಮ್ಮಕ್ಳು ಎಲ್ಲ ತೀರ್ಕೊಂಡ್ಬಿಟ್ರು ಅಚಾನಕವಾಗಿ. 3 ಜನ ಸೂಸೈಡ್ ಮಾಡ್ಕೊಂಡು. ಅವರು ರೈತರೇ ಆಗಿದ್ರು ಅವರು. ಅದು ಹಳ್ಳಿಯಲ್ಲೇ ಇದ್ರು. ನಮ್ಮ ದೊಡ್ಡ ತಾತ ಅವ್ರ ಮಕ್ಕಳೆಲ್ಲ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ಬಿಟ್ರು. ಮತ್ತೆ ಅವ್ರ ಮೊಮ್ಮಗುನು ಇತ್ತು, ಅವನು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟು. ಅದರಿಂದಾನೇ ತುಂಬಾ ಏನು ಏಳಿಗೆ ಆಗ್ತಾ ಇಲ್ಲ, ಏನು ಇಂಪ್ರೂವ್ಮೆಂಟ್ ಏನು ಮಾಡಕ್ ಆಗ್ತಾ ಇಲ್ಲ. ನೀವು ರೈತರಲ್ಲ, ಜಮೀನ್ದಾರರು. ಹೌದು. ರೈತ ಅಂದ್ರೆ ಉಳುವವನು ರೈತ, ಹೌದು. ಉಳಿಸುವವನು ಜಮೀನ್ದಾರ. ಹೌದು ಮೇಡಮ್, ಹೌದು. ಅದೇ ಇವಾಗ ಅಲ್ಲಿ ಏನು ಅದು ಮಾಡಕ್ಕೆ ತುಂಬಾ ಏನೋ ಪೂರ್ವ ಪಾಪಗಳು ಕಾಡ್ತಾ ಇದೆ ನಿಮ್ಗೆ. ನಿಮ್ ಪೂರ್ವಜರು ಅದೇ ಜಮೀನ್ದಾರರು, ಲೀಡರ್ಸ್ ಆಗಿದ್ರು. ಅವಾಗ ಅನ್ಯಾಯಗಳೆಲ್ಲ ಮಾಡಿರ್ಬೋದು, ಜನಗಳ ಮೇಲೆ ದಬ್ಬಾಳಿಕೆ ಮಾಡಿರ್ಬೋದು. ಅದ್ರ ಪರಿಣಾಮ ಇವತ್ತು ಈ ಪಾಠ ಕಲಿತಾ ಇದೀರಿ. ಇವಾಗ ಒಂದ್ ಕಡೆ ಹೆಜ್ಜೆ ಇಡ್ಬೇಕಾಗತ್ತೆ. ಒಂದು ಬೆಂಗಳೂರಲ್ಲಿ ಬಂದು ಜಮೀನುಗಳಿದ್ದಾಗ ರೈತರೇ ಆಗಿ ಕಂಟಿನ್ಯೂ ಮಾಡ್ಬೇಕಾಯ್ತು. ಇಲ್ಲಾಂದ್ರೆ ಓದ್ಬಿಟ್ಟು ಹಿಂಗೆ ಪಟ್ಟಣಗಳಿಗೆ ವಲಸೆ ಹೋಗಿ ಅಲ್ಲಿ ಜಮೀನುಗಳು ಯಾರಿಗೂ ಕೊಡದೆ ಫಜೀತಿ ಮಾಡಿದ್ರ ಫಲ ಇದು. ಉಳ್ದೆ ಬಿಟ್ರೆ ಜಮೀನ್ ನಮ್ಮನ್ನ ತಿನ್ನತ್ತಂತೆ. ನೀನ್ ನನ್ನ ಉಳು, ಇಲ್ಲಾಂದ್ರೆ ನಾನ್ ನಿನ್ನ ಉಳ್ತೀನಿ ಅನ್ನತ್ತೆ ಜಮೀನು. ಭೂಮಿ ಇದೆಯಲ್ಲೇನೋ, ನೀನ್ ನನ್ನ ಉಳು, ಇಲ್ಲಾಂದ್ರೆ ನಾನ್ ನಿನ್ನ ಉಳ್ತೀನಿ ಅನ್ನತ್ತೆ. ಹೌದಣ್ಣ, ಹೌದು. ಅವ್ರ ಹತ್ರ ಕರೆಕ್ಟ್. ಅದೇ ಇದು ನಮ್ಮ ದಕ್ಷಿಣದ ಭಾರತ ಎಲ್ಲ ದಂಡಕಾರಣ್ಯ ಆಗಿತ್ತು. ಅಂದ್ರೆ ಕಾಲಿಡಕ್ ಆಗದಷ್ಟು, ಭೂಮಿ ಕಾಣದಷ್ಟು ಹಸಿರು ಕಾಡಾಗಿತ್ತು. ಅದನ್ನ ಗೌತಮಿ ಅಂತ ಕರಿತಾ ಇದ್ರು. ಗೌತಮಿ ಅಂದ್ರೆ ಅಹಲ್ಯೆ. ಅಹಲ್ಯೆ ಅಂದ್ರೆ ಹಲ ಕಾಣದವಳು ಅಂತ. ಅಂದ್ರೆ ನೇಗಿಲು, ಹಲ ಅಂದ್ರೆ ನೇಗಿಲು. ಸೀತೆಯ ಹೆಸರು ತೀರಜಾತೆ, ಅಂದ್ರೆ ಹಲದಿಂದ ಹುಟ್ಟಿದವಳು ಅಂತ. ಅಂದ್ರೆ ನೇಗಿಲಿನಿಂದ ಹುಟ್ಟಿದವಳು ಸೀತೆ. ಅದೇ ನೇಗಿಲೇ ಕಾಣದವಳು ಅಹಲ್ಯೆ. ನೇಗಿಲಿನಿಂದ ಹುಟ್ಟಿದವಳನ್ನ ವರಿಸಿದ ರಾಮ ನೇಗಿಲೇ ಕಾಣದ ಅಹಲ್ಯೆಯನ್ನ ನೇಗಿಲು ಕಾಣುವಂತೆ ಮಾಡಿದ, ಗೌತಮಿ ಮಾಡಿದ. ಅಂದ್ರೆ ಆ ರಾಮನು ಬರುವ ತನಕ ಕಾಡಾಗಿದ್ದ ಭೂಮಿ ರಾಮನ ಪಾದವು ಸೋಕಿ ನಾಡಾಯಿತು. ಅಹಲ್ಯೆ ಗೌತಮಿ ಆದ್ಲು. ಉಳದ ಭೂಮಿಯನ್ನ ಉಳುವಂತೆ ಮಾಡಿದವನು ರಾಮ. ಹಾಗಾಗಿ ಇಂದಿನ ದಕ್ಷಿಣ ಭಾರತ ನಮ್ಮ ಸುಖದ ಸ್ವರ್ಗ ಆಗಿದೆ. ಹೀಗೆ ಫಲ ಕಾಣದ ಭೂಮಿಗಳನ್ನು ಮಾಡಿದವರಿಗೆ ಸುಖ ಕಾಣುವುದಿಲ್ಲ ಅವರು. ಅಹಲ್ಯೆ ಫಲ ಕಾಣುವ ತನಕ ಗೌತಮರಿಗೆ ಸುಖ ಇರಲಿಲ್ಲ. ಗೌತಮರು ಅಹಲ್ಯ ಪತಿ. ಹಾಗಾಗಿ ರಾಮನಾಗಬೇಕು ನಾವು. ಅದಕ್ಕೆ ಬಲರಾಮ ಯಾವಾಗ್ಲೂ ನೇಗಿಲದು ಹೆಗಲ್ ಮೇಲೆ ಇಟ್ಕೊಂಡಿರ್ತಿದ್ದ. ನೀವು ನೇಗಿಲು ಉಳ್ದೇ ಇದ್ದಾಗ ನೀವು ಯಾಕೆ ಭೂಮಿಯನ್ನ ಒಡೆತನ ಶುರು ಮಾಡ್ತೀರಿ? ಅಲ್ಲೂ ಬೇಕು, ಇಲ್ಲೂ ಬೇಕು. ಅದಕ್ಕೆ ಇವೆಲ್ಲ ನಿಮ್ಮ ಕುಟುಂಬದ ನೋವುಗಳಿಗೆ ಕಾರಣ ಆಯ್ತು. ಯಾವಾಗ ಫಲ ತೋರಿಸೋದಿಲ್ವೋ ಭೂಮಿಗೆ, ಫಲ ನಮ್ಮನ್ನ ನುಂಗತ್ತೆ, ನಮ್ಮನ್ನು ಉಳತ್ತೆ. ನಿನ್ಗೆ ಇಮ್ಯಾಜಿನ್ ಮಾಡು, ನಿನ್ ಮೇಲೆ ನೇಗಿಲು ಉತ್ರೆ ನೀನು ಬದುಕಲಿಕ್ಕಿಯಾ? ಅದೇ ಅವರ ಆತ್ಮಹತ್ಯೆಗಳಿಗೆ ಕಾರಣ ಆಯ್ತು. ಫಲ ತೋರಿಸ್ಬೇಕು ಭೂಮಿಗೆ. ಬರೀ ಭೂಮಿಗೆ ಬೆಲೆ ಬಂತು, ನಾನ್ ಭೂಮಿ ತಗೊಂಡೆ,
ಅಯ್ಯೋ ಅಲ್ಲಿ ಯಾರೋ ಮೊನ್ನೆ ಒಂದು ಫೋನ್ ಬಂದಿತ್ತು. ಹಾ ಹಾ ಯಾರೋ ಕಮಿಷನರ್ IAS ಆಫೀಸರ್ ಇರ್ಬೇಕು, 60 ಎಕರೆ ಹಾ 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 ಜಮೀನು ರೈತರು ತಗೊಂಡಾಗ್ಲಿಂದ ಅವ್ರಿಗೆ ಕೆಲಸ ಸಸ್ಪೆಂಡ್ ಆಯ್ತು, ಕೆಲಸ ಹೋಯ್ತು. ಆ, ಎಲ್ಲ ಮಾಡಿರೋದೇ ಕೆಟ್ಟ ಹಣ ಸಂಪಾದನೆ. ಅದ್ರಲ್ಲಿ ಬೇರೆ ಇನ್ನೊಂದು ರೈತನ ಹಾಲವನ್ನ ಕಿತ್ಕೊಳ್ಳೋದು. ಆ ಹಾಲಕ್ಕೆ ಭೂಮಿಗೆ ಹೊಲ ತೋರಿಸ್ತಿದ್ರೆ ಆ ಎಮ್ಮನ ಹೊಲ ಎಮ್ಮ ಲೇಡಿ ಆ ಎಮ್ಮನ ಜೀವನಾನೇ ಹಾಳು ಮಾಡ್ಬಿಡ್ತದು. ಮತ್ತೆ ಅವ್ರಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ, ತಗೊಳ್ಳೋರಿಲ್ಲ. ಹೌದು. ನಮ್ಮ ತಂದೆಯವರು ತಂದೆ ಇನ್ಸ್ಪೆಕ್ಟರ್ ಆಗಿದ್ರು, ಹಳ್ಳಿಯಲ್ಲಿ ಓದಿದ್ರು. ಗೊತ್ತಪ್ಪ, ಸುಮ್ನೆ ಜಮೀನ್ ಬರೋದಿಲ್ವೋ? ನೀನ್ ಇವೆಲ್ಲ ನನ್ನ ಹತ್ರ ಯಾಕೋ ಮಾತಾಡ್ತೀಯಾ? ಅದೇ ಸರ್, ತುಂಬಾ ನೋವಿದೆ. ಒಬ್ಬರನ್ನಾದ್ರೂ ಈ ಬುದ್ಧ ಹೇಳದ್ನಲ್ಲ, ಸಾವಿಲ್ಲದ ಮನೆಯ ಸಾಸಿವೆ ತಂದು ಕೊಡು, ನಿನ್ನ ಮಗುವನ್ನ ಬದುಕಿಸುತ್ತೇನೆ ಅಂತ ಹೇಳಿದ್ರಲ್ಲ, ಹಂಗೆ ನೀನು ನೇಗಿಲು ತೋರಿಸದೆ ಬದುಕುತ್ತಿರುವವರ ಮನೆಯ ಸಾಸಿವೆ ತಂದ್ಕೊಡು, ನಿಮ್ ಮನೆಯಲ್ಲಿ ಸುಖ ತೋರಿಸ್ತೀನಿ. ನೇಗಿಲು ತೋರಿಸದೆ ಬದುಕೋಕ್ ಆಗಲ್ವೋ? ಓಕೆ ಬಂಗಾರು, ಬೇಜಾರಾಯ್ತೇನಾ? ಇಲ್ಲ. ಸಾಲ್ವೇಷನ್ ಸಿಕ್ತಲ್ಲ, ಮಾತಾಡು, ಡಿಸ್ಕಸ್ ಮಾಡು. ಯಾರಾದ್ರೂ ಉಳುವವರಿಗೆ ಮಾರ್ಬಿಡಿ ಜಮೀನು, ಒಳ್ಳೆ ರೇಟ್ಗಳು ಬಂದಿದೆ. ನಮ್ಮ ಊರ್ ಕಡೆ ಅದು ಅಷ್ಟು ರೇಟ್ ಇಲ್ಲ. ಇಲ್ಲ ಅಂದ್ರೆ ಇನ್ನು ರೇಟ್ ಬರೋವರೆಗೂ ಕಾಯಿ, ಅಷ್ಟೊತ್ತಿಗೆ ಇನ್ನು 4-5 ಸೂಸೈಡ್ಗಳು, ಇನ್ನಷ್ಟು ದುಃಖಗಳು ಏನ್ ಬಂದ್ರೆ ಅದು. ಇಲ್ಲ ಅಂದ್ರೆ ಹೋಗಿ ಉಳಿ ಕೂತು ಬಿಡಿ, ಓದುಗಿದು ಬಿಟ್ಟು ಹೋಗಿ ಉಳೋಕ್ ಶುರು ಮಾಡಲ್ಲಿ. ಯಾವ್ದೋ ಒಂದು ಮಾಡೋದಿಲ್ಲ. BSc ಅಗ್ರಿಕಲ್ಚರ್ ಊರಲ್ಲಿರೋ ಅಗ್ರಿಕಲ್ಚರೇ ಮಾಡೋದಿಲ್ಲ. ಅಲ್ಲಿ BSc ಅಗ್ರಿಕಲ್ಚರ್ ಸೇರಕ್ ಮುಂಚೆ ನಿಮ್ ಜಮೀನ್ ಸರ್ಟಿಫಿಕೇಟ್ ತಗೋತಾರೆ. ಜಮೀನ್ ಇದೆ ಅಂತೇಳಿ BSc ಅಗ್ರಿಕಲ್ಚರ್, ಮತ್ತೆ ಬ್ಯಾಂಕ್ ಅಲ್ಲಿ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳೋದು, ಲೋನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಜಮೀನ್ ಮಾತ್ರ ಇವೆಲ್ಲ ಮೋಸಗಳು. ಜನ ಇಷ್ಟಪಡ್ತಾರೇನೋ? ನಮ್ಮ ಭಾರತ ದೇಶ ಏನಾಗಿದೆ, BSc ಅಗ್ರಿಕಲ್ಚರ್ ಮಾಡ್ಲಿ ರೈತರೆಲ್ಲ, ಅವಾಗ ಅವ್ರ ಒಳ್ಳೆ ಬೆಳೆ ಬರುತ್ತೆ, ವಿಶ್ವದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ ನಮ್ದು ಬೆಸ್ಟ್ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ BSc ಅಗ್ರಿಕಲ್ಚರ್ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಪ್ರಕೃತಿನಲ್ಲಿ ಪ್ರಕೃತಿ. ಹೌದು. ಓಕೆ ಸರ್.